ಅದಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರು, ಧಾಮ್ ಧೂಮ್ ಅಂತ ಉದ್ಘಾಟನೆ ಕೂಡ ಮಾಡಿದ್ರು. ಈಗ ಅದನ್ನ ಕೇಳೋರೆ ಗತಿ ಇಲ್ಲ. ಜನರಿಗೆ ಉಪಯೋಗ ಆಗಲಿ ಅಂತ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಹೊಸ ಯೋಜನೆ ರೆಡಿ ಆಗುತ್ತೆ. ಸ್ಮಾರ್ಟ್ ಸಿಟಿ ಯೋಜನೆ ಅಲ್ಲಿ 100 ಸ್ಮಾರ್ಟ್ ಸಿಟಿ ಮಾಡಬೇಕು ಅಂತೇಳಿ ನರೇಂದ್ರ ಮೋದಿ ಅವರೊಂದು ಕನಸಾಗಿತ್ತು. ಅವರೇನೋ ಕನಸ್ಕೊಂಡ್ರು, ದುಡ್ಡು ಕೊಟ್ಟಿದ್ಯಾರು ಗೊತ್ತಾ? ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟಂಗಾಗಿದೆ. ಎಲ್ಲರೂ ಪಕ್ಷಾತೀತವಾಗಿ ಸರ್, ನಾನು ಕಾಂಗ್ರೆಸ್ಸು, ನಾನು ಬಿಜೆಪಿ, ನಾನು JDS, ನಾನು ಡ್ಯಾಶ್ ಅಂತಾರಲ್ಲ, ಒಬ್ಬ ತೋರಿಸ್ಲಿ. ನನ್ನ ಊರಲ್ಲಿ ಮಂಗಳೂರಲ್ಲಿ ನಾವು ಮಾಡಿದ್ವಿ, ಫಸ್ಟ್ ಕ್ಲಾಸ್ ಆಗಿ ಮಾಡಿಕೊಟ್ವಿ. 2014ಕ್ಕೆ ಬಂದಿದ್ದು 2024 10 ವರ್ಷದೊಳಗಾಗಿ, 1 ದಶಕದೊಳಗಾಗಿ ಇಡೀ ಸಿಟಿಯನ್ನು ಚೇಂಜ್ ಮಾಡಿ. ಒಬ್ಬ ಹೇಳಿ ನೋಡೋಣ, ಸಂಸದ MLA. ಮಂಗಳೂರು, ತುಮಕೂರು, ಬೇರೆ. ಯಾಕಂದ್ರೆ ನಿಮ್ಮ ಯೋಗ್ಯತೆ ಇಲ್ಲ ನಿಮಗೆ. ನರೇಂದ್ರ ಮೋದಿ ಅವರಿಗೆ ನಿಜ ಹೇಳಬೇಕು ಅಂತಂದ್ರೆ, ನರೇಂದ್ರ ಮೋದಿ ಅವರು ಫಸ್ಟ್ ಆಫ್ ಆಲ್ ಇಂಥವ್ರನ್ನ ಹತ್ರನೇ ಬಿಟ್ಕೋಬಾರ್ದಾಗಿತ್ತು. 100 ಎಷ್ಟು ಸಿಟಿ ಆಯಿತು? ಟೀಕೆ ಹೋಗೋದು ಯಾರಿಗೆ? ಒನ್ಸ್ ಅಗೇನ್ ನರೇಂದ್ರ ಮೋದಿ ಅವ್ರಿಗೇನೆ. ಇಲ್ಲಿ ಹೊಂಡ ತೋಡಿ ಹಾಕಿ ತಿಂದವನಿಗಿಲ್ಲ ಇದು ನರೇಂದ್ರ ಮೋದಿ ಅವರ ಯೋಜನೆ ಅಂತಂದು ಇವನು ಹೌದು ಅಂತ ಅಂದ್ಬಿಡ್ತಾನೆ. ಇವನೊಂದು ಮಾಡಿ ತೋರಿಸಿದ್ನ ಯಾರಾದರೂ? ನರೇಂದ್ರ ಮೋದಿ ಅವರ ಅಪ್ಪಟ ಅಭಿಮಾನಿ ಆಗಿದ್ದೆ ಯಾರೇ BJP ಕಾರ್ಯಕರ್ತ ಆಗಲಿ, ಮತ್ತೊಬ್ಬ ಆಗಲಿ, ಅಥವಾ MLA ಆಗಲಿ, ನನ್ನ ಸಿಟಿ ಮಾಡಿ ತೋರಿಸಿದ್ದೀನಪ್ಪ ನಾನು, ನನ್ನ ಸಿಟಿ ಕೊಟ್ಟಿದ್ದಾರೆ. ಯಾರಿದ್ದಾರೆ? ಯಾರಿಲ್ಲ. 10 ವರ್ಷ ಅದಾಗ್ಬೋದು, 25 ವರ್ಷ ಕಳೆದ ನಂತರ ಮತ್ತೆ ನೀವು ದೇಶ ಕಟ್ತೀರಾ? ಆಯ್ತಪ್ಪ, ನಾವೇ ದೇಶಭಕ್ತರು, BJP ಅವರಲ್ಲ ಅಂತೇಳಿ ಕಾಂಗ್ರೆಸ್ ಅವರು ಹೇಳ್ತಾರಲ್ಲ, ನೀವ್ಯಾರಾದರೂ ಮಾಡಿ ತೋರಿಸಿದ್ರಾ? MP ಗಳು ನೀವು ಮಾಡಿಲ್ಲ. ನೋಡಿ ಇಲ್ಲಿ ಆಗಿರುವಂಥ ಅನಾಹುತ ಯಾವ ಊರು ನೋಡ್ಕೊಂಬನ್ನಿ. ಧಾಮ್ ಧೂಮ್ ಅಂತ ಹೇಳಿ ಉದ್ಘಾಟನೆ ಮಾಡಿದ್ರು. ಸ್ಮಾರ್ಟ್ ಸಿಟಿ ಯೋಜನೆ ಹಿಡಿಯುತ್ತಿದೆ ಹಳ್ಳ. ಉಪಯೋಗಕ್ಕೆ ಬರ್ತಿಲ್ಲ ಪಾರ್ಕಿಂಗ್ ಕಟ್ಟಡ. ಎಸ್, ಹೊರಗಡೆಯಿಂದ ನೋಡಿದ್ರೆ ಫಳ ಲಕಲಕ ಕಣ್ಣು ಕುಕ್ಕುವಂತಿದೆ ಬಹುಮಹಡಿ ಕಟ್ಟಡ. ಪಾರ್ಕಿಂಗ್ಗೆ ಯೂಸ್ ಆಗಬೇಕಿದ್ದ ಬಹುಮಹಡಿ ಕಟ್ಟಡ ಇದೀಗ ಉಪಯೋಗಕ್ಕೆ ಬರ್ತಿಲ್ಲ. ಸ್ಮಾರ್ಟ್ ಸಿಟಿ ಹಣೆಪಟ್ಟಿ ಹೊತ್ತಿರೋ ಶಿವಮೊಗ್ಗ ನಗರದಲ್ಲಿ ದಿನದಿಂದ ದಿನಕ್ಕೆ ವಾಹನ ದಟ್ಟಣೆ ಹೆಚ್ಚಾಗ್ತಿತ್ತು. ಆಗ ಟ್ರಾಫಿಕ್ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆ ಹಾಗೂ ಸ್ಮಾರ್ಟ್ ಸಿಟಿಯವರು ಒಂದು ಯೋಜನೆಯನ್ನ ಜಾರಿಗೆ ತರುತ್ತಾರೆ. ಹೀಗಾಗಿ ನಗರದ ಹೃದಯ ಭಾಗವಾದ ಹೂವಿನ ಮಾರುಕಟ್ಟೆ ಬಳಿ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಹುಮಹಡಿ ಪಾರ್ಕಿಂಗ್ ಕಟ್ಟಡ ನಿರ್ಮಿಸಿದ್ರು. ಆಮೇಲೆ ಧಾಮ್ ಧೂಮ್ ಅಂತ ಉದ್ಘಾಟನೆ ಮಾಡಿದ್ರು. ಬಹುಮಹಡಿ ಪಾರ್ಕಿಂಗ್ ವಿಶೇಷತೆ: 172 ಕಾರುಗಳನ್ನ ನಿಲ್ಲಿಸಬಹುದು. 78 ದ್ವಿಚಕ್ರ ವಾಹನಗಳಿಗೆ ಅವಕಾಶ ಇದೆ. ನೆಲಮಹಡಿಯಲ್ಲಿ 118 ಮಳಿಗೆ ಇವೆ. ಲಿಫ್ಟ್ ವ್ಯವಸ್ಥೆ ಇದೆ. ಆದರೆ ಇಷ್ಟೆಲ್ಲ ವ್ಯವಸ್ಥೆ ಇದ್ರೂ ಇಲ್ಲಿವರೆಗೂ ಸಾರ್ವಜನಿಕರ ಪ್ರಯೋಜನಕ್ಕೆ ಸಿಕ್ಕಿಲ್ಲ. ಇದರಿಂದ ಪ್ರತಿ ತಿಂಗಳು ಕಟ್ಟಡದಿಂದ ಬರುತ್ತಿದ್ದ ಲಕ್ಷಾಂತರ ಹಣ ಲಾಸ್ ಆಗ್ತಿದೆ. ಕೋಟ್ಯಾಂತರ ರೂಪಾಯಿ ವೆಚ್ಚದ ಬಹುಮಹಡಿ ಕಟ್ಟಡ ಪಾರ್ಕಿಂಗ್ ನಿರ್ಮಾಣ ಮಾಡಿದ್ದು ಯಾಕೆ? ಅನುಕೂಲ ಮಾಡಿಕೊಡಿ ಅಂತ ಸ್ಥಳೀಯರು ಮನವಿ ಮಾಡಿದ್ರು, ಪ್ರಯೋಜನ ಆಗಿಲ್ಲವಂತೆ. ಸುಮಾರು 30 ಕೋಟಿ ವೆಚ್ಚದಲ್ಲಿ ಬಹುಮಹಡಿಗಳ ವಾಹನ ನಿಲ್ದಾಣವನ್ನು 2 ವರ್ಷಗಳ ಹಿಂದೆ ನಿರ್ಮಾಣ ಮಾಡಿದ್ರು. ಕಳೆದ 1 ವರ್ಷಗಳ ಹಿಂದೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಧು ಬಂಗಾರಪ್ಪ ಅವರು ಈ ಕಟ್ಟಡವನ್ನು ಉದ್ಘಾಟನೆ ಕೂಡ ಮಾಡಿದ್ದಾರೆ. ಆದರೆ ರಾಜಕಾರಣಿಗಳಿಗೆ ಕಟ್ಟಡ ಕಟ್ಟುವಾಗ, ಉದ್ಘಾಟನೆ ಮಾಡುವಾಗ ಇರತಕ್ಕಂಥ ಆಸಕ್ತಿ, ಅದು ಜನರಿಗೆ ಮುಕ್ತವಾಗಿ ಕೊಡಿಸೋದ್ರಲ್ಲಿ ಆಸಕ್ತಿ ಇಲ್ಲದೆ ರೀತಿಯಲ್ಲಾಗಿದೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿದ್ದಾರೆ, ಆದ್ರೂ ಕೂಡ ಇವತ್ತಿನವರೆಗೂ ಯೂಸ್ ಆಗ್ತಾ ಇಲ್ಲ. ಮಾರುಕಟ್ಟೆ ಪಕ್ಕದಲ್ಲಿ ಅವರಿಗೆ ಹೂವಿನ ಸ್ಥಳಗಳು ಕೊಟ್ಟಿದ್ರು, ಪಬ್ಲಿಕ್ ಬೂತಲ್ಲಿ ತೊಂದರೆ ಮಾಡ್ತಾ ಇದ್ದಾರೆ. ಆದಷ್ಟು ಹೆಚ್ಚಾಗಿ ಅನುಕೂಲ ಮಾಡಿಕೊಡುವಂತೆ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಿದ್ದೀವಿ. ಈಗಾಗಲೇ ಸ್ಮಾರ್ಟ್ ಸಿಟಿಯವರು ಬಹುಮಹಡಿ ಪಾರ್ಕಿಂಗ್ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಅದನ್ನ ಮಹಾನಗರ ಪಾಲಿಕೆಗೆ ಈಗಾಗಲೇ ಹಸ್ತಾಂತರ ಮಾಡಿದ್ದಾರೆ. ಏನಾದರೂ ಪಾಲಿಕೆಯವರು ಸಾರ್ವಜನಿಕರ ಬಳಕೆಗೆ ಪಾರ್ಕಿಂಗ್ ಕಟ್ಟಡವನ್ನ ಅವಕಾಶ ಮಾಡಿಕೊಡಿ. ಇದು ಸೂಪರ್ 3 ಆಗ್ರಹ. ಕ್ಯಾಮೆರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ಪಾರ್ಟಿಗಳು ಬಂದು ಹೋಗುತ್ತೆ. ಆಡಳಿತ ಪಕ್ಷ, ವಿರೋಧ ಪಕ್ಷ. ಕಾಂಗ್ರೆಸ್ ಅವರಿಗೆ ಆರಂಭದಿಂದ ಏನಿತ್ತು ಅಂದರೆ, ನಾವು ಬಿಟ್ಟರೆ ಬೇರೆ ಯಾರೂ ಇಲ್ಲ. ದೇಶದ ಮಟ್ಟದಲ್ಲಿ ನಾವು ಬಿಟ್ಟರೆ ಬೇರೆ ಯಾರು, ನಮಗೆ ವಿರೋಧ ಪಕ್ಷನೇ ಇಲ್ಲ ಅಂತೇಳಿ. ಹಾಗಾಗಿ ಈಗಲೂ ಕೂಡ ಅವರಿಗೆ ಸೋಲು ಉಂಟಾದಾಗ ಅವಲೋಕನೆ ಗೊತ್ತಾಗ್ತಾ ಇಲ್ಲ. ಮಹಾರಾಷ್ಟ್ರದ ಸೋಲಾದ ತಕ್ಷಣ EVM ಅಂತಾರೆ, ಉಳಿದ ಕಡೆ EVM ಇಲ್ಲ. ಒಂದು ಅದಾಯ್ತಾ. ಆಮೇಲೆ BJP ಅವರ ಪರಿಸ್ಥಿತಿ ನೋಡಿ. ಈಗ ನಮ್ಮ ದೇಶಕ್ಕೆ, ನಮ್ಮ ಸಮಾಜಕ್ಕೆ ಒಳ್ಳೇದಾಗೋದಿದ್ರೆ ಆ ಪಾರ್ಟಿಯನ್ನು, ಈ ಪಾರ್ಟಿಯನ್ನು ನಮ್ಮ ಸಮಾಜಕ್ಕಾಗಿ ಮಾಡ್ತಾ ಇರುವಂಥ ಕೆಲಸ. ಸ್ಮಾರ್ಟ್ ಸಿಟಿ ಯೋಜನೆ ಹಾಳಾದರೆ
ನರೇಂದ್ರ ಮೋದಿ. ಹಾಗೇನೆ BJP ಅವರು ಕೇಳಿ, ಕರ್ನಾಟಕದಲ್ಲಿ ಏನು ಮಾಡಿದರು? ಇಂದಿರಾ ಕ್ಯಾಂಟೀನ್ ಅಂತ ಮಾಡಿದರು. BJP ಅವರು ಅಧಿಕಾರಕ್ಕೆ ಬಂದಾಗ ಇಂದಿರಾ ಕ್ಯಾಂಟೀನನ್ನು ಮುಚ್ಚಿಸುವಂಥ ಪ್ರಯತ್ನವೇ ಮಾಡಿದರು. ಯಾಕಂದರೆ ಅದಕ್ಕೆ ಇಂದಿರಾ ಗಾಂಧಿ ಹೆಸರಿದೆ ಅಂತೇಳಿ. ನೀವು ಜಾಣರಾಗಿದ್ದರೆ ಇಂದಿರಾ ಗಾಂಧಿ ಹೆಸರು ಬೇಡವಾ? ಸರ್ಕಾರಿ ಕ್ಯಾಂಟೀನ್ ಅಂತಿಡಿ, ಅಥವಾ ಅನ್ನಪೂರ್ಣೇಶ್ವರಿ ಅಂತಿಡಿ, ಅಥವಾ ಶಿವಗಂಗಾ ಸ್ವಾಮೀಜಿಗಳ ಹೆಸರಿಡಿ, ಬಾಲಗಂಗಾಧರನಾಥ ಸ್ವಾಮೀಜಿಗಳ ಹೆಸರಿಡಿ, ಕೆಂಪೇಗೌಡರ ಹೆಸರಿಡಿ, ಅಕ್ಕಮಹಾದೇವಿ ಹೆಸರಿಡಿ, ಸುಭಾಷ್ ಚಂದ್ರ ಬೋಸ್ ಹೆಸರಿಡಿ, ಭಗತ್ ಸಿಂಗ್ ಹೆಸರಿಡಿ, ಅನ್ನ ಕೊಟ್ಟ ಸಾವಿತ್ರಿಬಾಯಿ ಫುಲೆ ಹೆಸರಿಡಿ. ಅದನ್ನು ನೀವು ಮಾಡಲಿಲ್ಲ. ನೀವು ಕಾಂಗ್ರೆಸ್ ಮಾಡಿದ ಯೋಜನೆ ನಿಮಗೆ ಬೇಡ, ನೀವು ಮಾಡಿದ ಯೋಜನೆ ಕಾಂಗ್ರೆಸ್ಗೆ ಬೇಡ. ಮತ್ತು ಏನು ಮಣ್ಣಾಂಗಟ್ಟಿ ಜನ ಏನು ಮಾಡ್ಬೇಕ್ರಿ? ಇದನ್ನು ಜನವೇ ತೀರ್ಮಾನ ಮಾಡಬೇಕು. ಗ್ರಾಮ ಸಭೆ ಅಂತ ಊರಲ್ಲಿ ಆಗುತ್ತೆ. ಯಾವತ್ತಾದರೂ ಹೋಗ್ತೀರಾ, ಕೇಳ್ತೀರಾ, ಕಾಲ್ ಹಿಡಿತೀರಾ ಯಾವನ್ನಾದರೂ? ಒಂದು 500 ಮನೆಗೆ ಒಬ್ಬ ಯಜಮಾನ ಇರ್ತಾನೆ, ಅವನು ಗ್ರಾಮ ಪಂಚಾಯತಿ ಸದಸ್ಯ. ಅವನು ಒಬ್ಬ ಸರಿ ಇದ್ರೆ ಅಲ್ಲಿಂದ ಎಲ್ಲವೂ ಸರಿಯಾಗತ್ತೆ. ಅವ ಸರಿಯಾಗಬೇಕು ಅಂತಂದರೆ ಜನ ಬಿಟ್ಬಿಡ್ಬೇಕು. ನೀನು ನನ್ನ ಲಿಂಗಾಯತನ ಒಕ್ಕಲಿಗನ ಮತ್ತೊಂದು ಅದು ಬೇರೆ ಕೆಲಸ ಮಾಡು ಫಸ್ಟು ಅಂತ. ಈ ಪ್ರೀತಿ ಬರದೇ ಇದ್ದರೆ ಸಮಾಜದ ಬಗ್ಗೆ ಅವರು ಅದನ್ನು ಮಾಡ್ಕೋತಾ ಇರ್ತಾರೆ, ನಾವು ಹಿಂಗೆ ಬಾಯಿ ಹೊಡ್ಕೋತಾ ಇರ್ತೀವಿ, ಜಗತ್ತು ಮುಂದುವರಿತಾ ಇರತ್ತೆ. ಯಾರಾದರೂ ನೋಡಿ ವಿನ್ಸ್ಟನ್ ಚರ್ಚಿಲ್ ಹೇಳ್ದಂಗೆ ನಗ್ತಾರೆ. ಭಾರತೀಯರಿಗೆ ಸ್ವಾತಂತ್ರ್ಯ ಕೊಡಬೇಡ್ರಪ್ಪ, ನನ್ನ ಮಕ್ಕಳಿಗೆ ಯಾವುದಕ್ಕೇನು ಟ್ಯಾಕ್ಸ್ ಹಾಕಬೇಕು ಅಂತ ಗೊತ್ತಿಲ್ಲ, ನೀರಿಗೂ ಟ್ಯಾಕ್ಸ್ ಹಾಕ್ತಾರೆ, ಗಾಳಿಗೂ ಟ್ಯಾಕ್ಸ್ ಹಾಕ್ತಾರೆ, ಹಂಗೆ ಆಗೋಯ್ತು. ನದಿ ನೀರಿಗೂ ಟ್ಯಾಕ್ಸ್ ಹಾಕೋ ಕಾಲ ಬಂದಿದೆ. ಬನ್ನಿ, ಇದಕ್ಕೆ ಸಂಬಂಧಪಟ್ಟವರು ಯಾರ್ಯಾರಿದ್ದಾರೆ ನೋಡೋಣ ಬನ್ನಿ. ಇದನ್ನು ಆದಷ್ಟು ಬೇಕು ನೋಡಿ. ಕವಿತಾ ಮೇಡಮ್ ಪಾಲಿಕೆ ಆಯುಕ್ತರು ಚೇಂಜ್ ಆಗಿದ್ದಾರಾ ಶಿವಮೊಗ್ಗದಲ್ಲಿ? ಓಕೆ, ಮತ್ತೊಬ್ಬರು ಇದ್ರು. ಆಮೇಲೆ ಹೇಮಂತ್ ಇದ್ದಾರೆ. ನಿಮಿಷ, ಜಿಲ್ಲಾ ಪಂಚಾಯತ್ CO, ಅದು ಪಾಲಿಕೆಗೆ ಬರುತ್ತೆ, ಜಿಲ್ಲಾ ಪಂಚಾಯತ್ ಬರಲ್ಲ. ಅದು ಗುರುದತ್ ಹೆಗಡೆ ಅವರು ಜಿಲ್ಲಾಧಿಕಾರಿಗಳು, ನಿಮ್ಮ ಗಮನಕ್ಕೂ ತರ್ತಾ ಇದ್ದೀನಿ. ಗುರುದತ್ ಹೆಗಡೆ ಚಿವುದಯಶಂಕರ್ ಮಗರ ಥರನೇ ಇದ್ದಾರೆ. ಅವ್ರ ಹೆಸರು ಗುರುದತ್ ಅಲ್ಲ, ಹಂಗೆ ಇದ್ದಾರೆ. BY ರಾಘವೇಂದ್ರ ಸಂಸದರು, ಮಧು ಬಂಗಾರಪ್ಪನವರು ಉಸ್ತುವಾರಿ ಸಚಿವರು. ಎಲ್ಲ ರೆಡಿ ಇದೆ, ಓಪನ್ ಮಾಡಿ ಕೊಟ್ಬಿಡಿ ಅಷ್ಟೇ. ಅದರ ದಾಮ್ದುಂಬಿ ಎಲ್ಲರೂ ಮಾಡ್ರಪ್ಪ. ನೀವು ಇಷ್ಟೊಂದು ಈಗ ಹೆಂಗಾಗ್ಬಿಟ್ಟಿದ್ದಾರೆ ಅಂತಂದರೆ, ಒಬ್ಬ MLA ಒಂದು ಕೆಲಸ ಮಾಡಿಸಿರ್ತಾನೆ, ಆಯಿತಾ? ನೆಕ್ಸ್ಟ್ ಅವನು ಸೋಲ್ತಾನೆ, ಇನ್ನೊಬ್ಬ MLA ಬರ್ತಾನೆ. ಆ MLA ಅದನ್ನು ಉದ್ಘಾಟನೆ ಮಾಡಬೇಕು. ಆ MLA ಉದ್ಘಾಟನೆ ಮಾಡುವಾಗ ಈ MLA ಇದಾನಲ್ಲ, ಈ MLA ಸರ್ಕಾರ ಅಧಿಕಾರಕ್ಕೆ ಬಂದಿರುತ್ತೆ, ಅವನು ಕೊಕ್ಕೆ ಹಾಕ್ತಾ ಇರ್ತಾನೆ. ಇಲ್ಲ ಸರ್, ಮಾಡ್ಲಿಕ್ಕೆ ಬಿಡಬೇಡಿ, ನಮ್ಮ ಹೆಸರು ಬರುತ್ತೆ. ಯಾರು ಅಂದಿದ್ದು ನೀವು ಉದ್ಘಾಟನೆ ಮಾಡುವಾಗ ನಿಮ್ಗೆ ಓಟ್ ಹಾಕ್ತಾರೆ ಅಂತೇಳಿ? ನೀವು ಸರಿ ಕೆಲಸ ಮಾಡಿದರೆ ಹಾಕೇ ಹಾಕ್ತಾರೆ ನಿಮಗೂ. ನೀವು ಜನಮಾನಸದಲ್ಲಿ, ಯಾಕಂದರೆ ನೀವು ಮೀಡಿಯಾದಲ್ಲಿ ಬಂದ ತಕ್ಷಣ ಅಲ್ಲ, ನೀವು ಜನರ ಜೊತೆ ಹೆಂಗೆ ಸ್ಪಂದನೆ ಮಾಡಿ. ಮೀಡಿಯಾ ಅಲ್ಲ ಓಟ್ ಹಾಕೋದು ನೀವು ಯಾರ ಜೊತೆ ಸ್ಪಂದಿಸಿದಿರಿ ಅವರು. ನೋಡಿ, 25 ಕೋಟಿ ನೀರಲ್ಲಿ ಹೋಮವಾದಂಗೆ ಆಗ್ತಾ ಇದೆ ಸ್ಮಾರ್ಟ್ ಸಿಟಿ ವಿಚಾರಕ್ಕೆ. ಒಂದು ಬ್ರೇಕ್ ಆದ ನಂತರ ಸೂಪರ್ 3 ಮುಂದುವರಿಯುತ್ತೆ. ನೋಡಿ, ಅಲ್ಲಿಯ ಚನ್ನಬಸಪ್ಪ ಅಲ್ಲಿ MLA ಇದನ್ನೊಂದು ಮಾಡಿಕೊಟ್ರೆ ಎಷ್ಟು ಲಾಭ ಆಗುತ್ತೆ. ನಮ್ಮ ಪ್ರತಿನಿಧಿ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಅದರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಭೀಮಾನಾಯ್ಕ ಎಷ್ಟು ತಿಂಗಳಾಯಿತು ಓಪನ್ ಆಗಿ? ಉದ್ಘಾಟನೆಗೆ ಮೀನಾಮೇಷ ಯಾಕೆ? ಕ್ರೆಡಿಟ್ ವಾರ, ಅದಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರು, ಧಾಮ್ ಧೂಮ್ ಅಂತ ಉದ್ಘಾಟನೆ ಕೂಡ ಮಾಡಿದ್ರು. ಈಗ ಅದನ್ನು ಕೇಳೋರೆ ಗತಿ ಇಲ್ಲ. ಜನರಿಗೆ ಉಪಯೋಗ ಆಗಲಿ ಅಂತ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಹೊಸ ಯೋಜನೆ ರೆಡಿ ಆಗುತ್ತೆ. ಸ್ಮಾರ್ಟ್ ಸಿಟಿ ಯೋಜನೆ ಅಲ್ಲಿ 100 ಸ್ಮಾರ್ಟ್ ಸಿಟಿ ಮಾಡಬೇಕು ಅಂತೇಳಿ ನರೇಂದ್ರ ಮೋದಿ ಅವರೊಂದು ಕನಸಾಗಿತ್ತು. ಅವರೇನೋ ಕನಸ್ಕೊಂಡ್ರು, ದುಡ್ಡು ಕೊಟ್ಟಿದ್ಯಾರು ಗೊತ್ತಾ? ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟಂಗಾಗಿದೆ. ಎಲ್ಲರೂ ಪಕ್ಷಾತೀತವಾಗಿ, ಸರ್, ನಾನು ಕಾಂಗ್ರೆಸ್ಸು, ನಾನು BJP, ನಾನು JDS, ನಾನು ಡ್ಯಾಶ್ ಅಂತಾರಲ್ಲ, ಒಬ್ಬ ತೋರಿಸ್ಲಿ. ನನ್ನ ಊರಲ್ಲಿ ಮಂಗಳೂರಲ್ಲಿ ನಾವು ಮಾಡಿದ್ವಿ, ಫಸ್ಟ್ ಕ್ಲಾಸ್ ಆಗಿ ಮಾಡಿಕೊಟ್ವಿ. 2014ಕ್ಕೆ ಬಂದಿದ್ದು 2024 10 ವರ್ಷದೊಳಗಾಗಿ, 1 ದಶಕದೊಳಗಾಗಿ ಇಡೀ ಸಿಟಿಯನ್ನು ಚೇಂಜ್ ಮಾಡಿ. ಒಬ್ಬ ಹೇಳಿ ನೋಡೋಣ ಸಂಸದ MLA. ಮಂಗಳೂರು, ತುಮಕೂರು, ಬೇರೆ. ಯಾಕಂದ್ರೆ ನಿಮ್ಮ ಯೋಗ್ಯತೆ ಇಲ್ಲ ನಿಮಗೆ. ನರೇಂದ್ರ ಮೋದಿ ಅವರಿಗೆ ನಿಜ ಹೇಳಬೇಕು ಅಂತಂದ್ರೆ, ನರೇಂದ್ರ ಮೋದಿ ಅವರು ಫಸ್ಟ್ ಆಫ್ ಆಲ್ ಇಂಥವ್ರನ್ನ ಹತ್ರನೇ ಬಿಟ್ಕೋಬಾರ್ದಾಗಿತ್ತು. 100 ಎಷ್ಟು ಸಿಟಿ ಆಯಿತು? ಟೀಕೆ ಹೋಗೋದು ಯಾರಿಗೆ? ಒನ್ಸ್ ಅಗೇನ್ ನರೇಂದ್ರ ಮೋದಿ ಅವ್ರಿಗೇನೆ. ಇಲ್ಲಿ ಹೊಂಡ ತೋಡಿ ಹಾಕಿ ತಿಂದವನಿಗಿಲ್ಲ ಇದು ನರೇಂದ್ರ ಮೋದಿ ಅವರ ಯೋಜನೆ ಅಂತಂದು ಇವನು ಹೌದು ಅಂತ ಅಂದ್ಬಿಡ್ತಾನೆ. ಇವನೊಂದು ಮಾಡಿ ತೋರಿಸಿದ್ನ ಯಾರಾದರೂ? ನರೇಂದ್ರ ಮೋದಿ ಅವರ ಅಪ್ಪಟ ಅಭಿಮಾನಿ ಆಗಿದ್ದೆ ಯಾರೇ BJP ಕಾರ್ಯಕರ್ತ ಆಗಲಿ, ಮತ್ತೊಬ್ಬ ಆಗಲಿ, ಅಥವಾ MLA ಆಗಲಿ, ನನ್ನ ಸಿಟಿ ಮಾಡಿ ತೋರಿಸಿದ್ದೀನಪ್ಪ ನಾನು.
ನನ್ನ ಸಿಟಿಗೆ ಕೊಟ್ಟಿದ್ದಾರೆ. ಯಾರಿದ್ದಾರೆ? ಯಾರಿಲ್ಲ. 10 ವರ್ಷ ಅದಾಗ್ಬೋದು, 25 ವರ್ಷ ಕಳೆದ ನಂತರ ಮತ್ತೆ ನೀವು ದೇಶ ಕಟ್ತೀರಾ? ಆಯ್ತಪ್ಪ, ನಾವೇ ದೇಶಭಕ್ತರು, BJP ಅವರಲ್ಲ ಅಂತೇಳಿ ಕಾಂಗ್ರೆಸ್ ಅವರು ಹೇಳ್ತಾರಲ್ಲ, ನೀವ್ಯಾರಾದರೂ ಮಾಡಿ ತೋರಿಸಿದ್ರಾ? MP ಗಳು ನೀವು ಮಾಡಿಲ್ಲ. ನೋಡಿ ಇಲ್ಲಿ ಆಗಿರುವಂಥ ಅನಾಹುತ ಯಾವ ಊರು ನೋಡ್ಕೊಂಬನ್ನಿ. ರಾಮ್ ಧೂಮ್ ಅಂತ ಹೇಳಿ ಉದ್ಘಾಟನೆ ಮಾಡಿದ್ರು. ಸ್ಮಾರ್ಟ್ ಸಿಟಿ ಯೋಜನೆ ಹಿಡಿಯುತ್ತಿದೆ ಹಳ್ಳ. ಉಪಯೋಗಕ್ಕೆ ಬರ್ತಿಲ್ಲ ಪಾರ್ಕಿಂಗ್ ಕಟ್ಟಡ. ಎಸ್, ಹೊರಗಡೆಯಿಂದ ನೋಡಿದ್ರೆ ಫಳ ಲಕಲಕ ಕಣ್ಣು ಕುಕ್ಕುವಂತಿದೆ ಬಹುಮಹಡಿ ಕಟ್ಟಡ. ಪಾರ್ಕಿಂಗ್ಗೆ ಯೂಸ್ ಆಗಬೇಕಿದ್ದ ಬಹುಮಹಡಿ ಕಟ್ಟಡ ಇದೀಗ ಉಪಯೋಗಕ್ಕೆ ಬರ್ತಿಲ್ಲ. ಸ್ಮಾರ್ಟ್ ಸಿಟಿ ಹಣೆಪಟ್ಟಿ ಹೊತ್ತಿರೋ ಶಿವಮೊಗ್ಗ ನಗರದಲ್ಲಿ ದಿನದಿಂದ ದಿನಕ್ಕೆ ವಾಹನ ದಟ್ಟಣೆ ಹೆಚ್ಚಾಗ್ತಿತ್ತು. ಆಗ ಟ್ರಾಫಿಕ್ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆ ಹಾಗೂ ಸ್ಮಾರ್ಟ್ ಸಿಟಿಯವರು ಒಂದು ಯೋಜನೆಯನ್ನ ಜಾರಿಗೆ ತರುತ್ತಾರೆ. ಹೀಗಾಗಿ ನಗರದ ಹೃದಯ ಭಾಗವಾದ ಹೂವಿನ ಮಾರುಕಟ್ಟೆ ಬಳಿ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಹುಮಹಡಿ ಪಾರ್ಕಿಂಗ್ ಕಟ್ಟಡ ನಿರ್ಮಿಸಿದ್ರು. ಆಮೇಲೆ ಧಾಮ್ ಧೂಮ್ ಅಂತ ಉದ್ಘಾಟನೆ ಮಾಡಿದ್ರು. ಬಹುಮಹಡಿ ಪಾರ್ಕಿಂಗ್ ವಿಶೇಷತೆ: 172 ಕಾರುಗಳನ್ನ ನಿಲ್ಲಿಸಬಹುದು. 78 ದ್ವಿಚಕ್ರ ವಾಹನಗಳಿಗೆ ಅವಕಾಶ ಇದೆ. ನೆಲಮಹಡಿಯಲ್ಲಿ 118 ಮಳಿಗೆ ಇವೆ. ಲಿಫ್ಟ್ ವ್ಯವಸ್ಥೆ ಇದೆ. ಆದರೆ ಇಷ್ಟೆಲ್ಲ ವ್ಯವಸ್ಥೆ ಇದ್ರೂ ಇಲ್ಲಿವರೆಗೂ ಸಾರ್ವಜನಿಕರ ಪ್ರಯೋಜನಕ್ಕೆ ಸಿಕ್ಕಿಲ್ಲ. ಇದರಿಂದ ಪ್ರತಿ ತಿಂಗಳು ಕಟ್ಟಡದಿಂದ ಬರುತ್ತಿದ್ದ ಲಕ್ಷಾಂತರ ಹಣ ಲಾಸ್ ಆಗ್ತಿದೆ. ಕೋಟ್ಯಾಂತರ ರೂಪಾಯಿ ವೆಚ್ಚದ ಬಹುಮಹಡಿ ಕಟ್ಟಡ ಪಾರ್ಕಿಂಗ್ ನಿರ್ಮಾಣ ಮಾಡಿದ್ದು ಯಾಕೆ? ಅನುಕೂಲ ಮಾಡಿಕೊಡಿ ಅಂತ ಸ್ಥಳೀಯರು ಮನವಿ ಮಾಡಿದ್ರು, ಪ್ರಯೋಜನ ಆಗಿಲ್ಲವಂತೆ. ಸುಮಾರು 30 ಕೋಟಿ ವೆಚ್ಚದಲ್ಲಿ ಬಹುಮಹಡಿಗಳ ವಾಹನ ನಿಲ್ದಾಣವನ್ನು 2 ವರ್ಷಗಳ ಹಿಂದೆ ನಿರ್ಮಾಣ ಮಾಡಿದ್ರು. ಕಳೆದ 1 ವರ್ಷಗಳ ಹಿಂದೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಧು ಬಂಗಾರಪ್ಪ ಅವರು ಈ ಕಟ್ಟಡವನ್ನು ಉದ್ಘಾಟನೆ ಕೂಡ ಮಾಡಿದ್ದಾರೆ. ಆದರೆ ರಾಜಕಾರಣಿಗಳಿಗೆ ಕಟ್ಟಡ ಕಟ್ಟುವಾಗ ಉದ್ಘಾಟನೆ ಮಾಡುವಾಗ ಇರತಕ್ಕಂಥ ಆಸಕ್ತಿ, ಅದು ಜನರಿಗೆ ಮುಕ್ತವಾಗಿ ಕೊಡಿಸೋದ್ರಲ್ಲಿ ಆಸಕ್ತಿ ಇಲ್ಲದೆ ರೀತಿಯಲ್ಲಾಗಿದೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿದ್ದಾರೆ, ಆದ್ರೂ ಕೂಡ ಇವತ್ತಿನವರೆಗೂ ಯೂಸ್ ಆಗ್ತಾ ಇಲ್ಲ. ಮಾರುಕಟ್ಟೆ ಪಕ್ಕದಲ್ಲಿ ಅವರಿಗೆ ಹೂವಿನ ಸ್ಥಳಗಳು ಕೊಟ್ಟಿದ್ರು, ಪಬ್ಲಿಕ್ ಬೂತಲ್ಲಿ ತೊಂದರೆ ಮಾಡ್ತಾ ಇದ್ದಾರೆ. ಆದಷ್ಟು ಹೆಚ್ಚಾಗಿ ಅನುಕೂಲ ಮಾಡಿಕೊಡುವಂತೆ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಿದ್ದೀವಿ. ಈಗಾಗಲೇ ಸ್ಮಾರ್ಟ್ ಸಿಟಿಯವರು ಬಹುಮಹಡಿ ಪಾರ್ಕಿಂಗ್ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಅದನ್ನ ಮಹಾನಗರ ಪಾಲಿಕೆಗೆ ಈಗಾಗಲೇ ಹಸ್ತಾಂತರ ಮಾಡಿದ್ದಾರೆ. ಏನಾದರೂ ಪಾಲಿಕೆಯವರು ಸಾರ್ವಜನಿಕರ ಬಳಕೆಗೆ ಪಾರ್ಕಿಂಗ್ ಕಟ್ಟಡವನ್ನ ಅವಕಾಶ ಮಾಡಿಕೊಡಿ. ಇದು ಸೂಪರ್ 3 ಆಗ್ರಹ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ಪಾರ್ಟಿಗಳು ಬಂದು ಹೋಗುತ್ತೆ. ಆಡಳಿತ ಪಕ್ಷ, ವಿರೋಧ ಪಕ್ಷ. ಕಾಂಗ್ರೆಸ್ ಅವರಿಗೆ ಆರಂಭದಿಂದ ಏನಿತ್ತು ಅಂದರೆ ನಾವು ಬಿಟ್ಟರೆ ಬೇರೆ ಯಾರೂ ಇಲ್ಲ. ದೇಶದ ಮಟ್ಟದಲ್ಲಿ ನಾವು ಬಿಟ್ಟರೆ ಬೇರೆ ಯಾರಿಲ್ಲ, ನಮಗೆ ವಿರೋಧ ಪಕ್ಷನೇ ಇಲ್ಲ ಅಂತೇಳಿ. ಹಾಗಾಗಿ ಈಗಲೂ ಕೂಡ ಅವರಿಗೆ ಸೋಲು ಉಂಟಾದಾಗ ಅವಲೋಕನೆ ಗೊತ್ತಾಗ್ತಾ ಇಲ್ಲ. ಮಹಾರಾಷ್ಟ್ರದ ಸೋಲಾದ ತಕ್ಷಣ EVM ಅಂತಾರೆ, ಉಳಿದ ಕಡೆ EVM ಇಲ್ಲ. ಒಂದು ಅದಾಯ್ತಾ. ಆಮೇಲೆ BJP ಅವರ ಪರಿಸ್ಥಿತಿ ನೋಡಿ. ಈಗ ನಮ್ಮ ದೇಶಕ್ಕೆ, ನಮ್ಮ ಸಮಾಜಕ್ಕೆ ಒಳ್ಳೇದಾಗೋದಿದ್ರೆ ಆ ಪಾರ್ಟಿಯನ್ನು ಈ ಪಾರ್ಟಿಯನ್ನು ನಮ್ಮ ಸಮಾಜಕ್ಕಾಗಿ ಮಾಡ್ತಾ ಇರುವಂಥ ಕೆಲಸ. ಸ್ಮಾರ್ಟ್ ಸಿಟಿ ಯೋಜನೆ ಹಾಳಾದರೆ ನರೇಂದ್ರ ಮೋದಿ. ಹಾಗೇನೆ BJP ಅವ್ರದ್ದು ಕೇಳಿ, ಕರ್ನಾಟಕದಲ್ಲಿ ಏನು ಮಾಡಿದರು? ಇಂದಿರಾ ಕ್ಯಾಂಟೀನ್ ಅಂತ ಮಾಡಿದರು. BJP ಅವರ ಅಧಿಕಾರಕ್ಕೆ ಬಂದಾಗ ಇಂದಿರಾ ಕ್ಯಾಂಟೀನನ್ನು ಮುಚ್ಚಿಸುವಂಥ ಪ್ರಯತ್ನವೇ ಮಾಡಿದರು. ಯಾಕಂದರೆ ಅದಕ್ಕೆ ಇಂದಿರಾ ಗಾಂಧಿ ಹೆಸರಿದೆ ಅಂತೇಳಿ. ನೀವು ಜಾಣರಾಗಿದ್ದರೆ ಇಂದಿರಾ ಗಾಂಧಿ ಹೆಸರು ಬೇಡವಾ? ಸರ್ಕಾರಿ ಕ್ಯಾಂಟೀನ್ ಅಂತಿಡಿ, ಅಥವಾ ಅನ್ನಪೂರ್ಣೇಶ್ವರಿ ಅಂತಿಡಿ, ಅಥವಾ ಶಿವಗಂಗಾ ಸ್ವಾಮೀಜಿಗಳ ಹೆಸರಿಡಿ, ಬಾಲಗಂಗಾಧರನಾಥ ಸ್ವಾಮೀಜಿಗಳ ಹೆಸರಿಡಿ, ಕೆಂಪೇಗೌಡರ ಹೆಸರಿಡಿ, ಅಕ್ಕ